ಎಲ್ಲಾ ಭಾರತೀಯರು ಸೇರ್ಕೊಂಡು ಇದನ್ನ ತಿರಂಗ ಯಾತ್ರೆ ಮಾಡಿರ್ತಕ್ಕಂಥವ್ರು. ಅದನ್ನ ಆಮೇಲೆ ಪಾರ್ಟಿ ಮಾತಾಡೋಣ. ಆತ್ಮೀಯ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳೇ, ದೇಶ ಪ್ರೇಮ ಇಟ್ಕೊಂಡು ತಿರಂಗ ಯಾತ್ರೆಯನ್ನು ಮಾಡಬೇಕಂತೇಳಿ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಎಲ್ಲ ಪ್ರಮುಖರು ತೀರ್ಮಾನ ಮಾಡಿದ ನಂತರ ನಮ್ಮ ಕೆಜಿಎಫ್ ನಗರದಲ್ಲಿ ಮಾಡಬೇಕು ಅಂತೇಳಿ ಅನೇಕ ಸಂಘ ಸಂಸ್ಥೆಗಳಿಗೆ ಮನವಿಯನ್ನು ಕೊಟ್ಟ ಮೇಲೆ ಮತ್ತೆ ವಿದ್ಯಾಸಂಸ್ಥೆಗಳಿಗೆ ನಾವು ಮನವಿಯನ್ನು ಕೊಟ್ಟ ಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಅನೇಕ ಗುರುಗಳೆಲ್ಲರೂ ಕೂಡ ನಮ್ಮ ಮುಂದೆ ಇದ್ದಾರೆ. ಹೆಸರು ಹೇಳಿದ್ರೆ ಬಹಳಷ್ಟು ಜನ ಹೆಸರು ಹೇಳ್ಬೇಕಾಗ್ತದೆ, ಸಮಯ ಕಡಿಮೆ ಕೊಟ್ಟಿದ್ದಾರೆ. ಗುರುಗಳ ಮಾರ್ಗದರ್ಶನದಲ್ಲಿ ನಿಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಂತ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಪಕ್ಷಾತೀತವಾಗಿ ರಾಜಕೀಯ ಪ್ರಮುಖರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಮಾಧ್ಯಮದ ಸ್ನೇಹಿತರೊಂದಿಗೆ ಭಾರತದ ಹಿರಿಮೆಯನ್ನ ಗರಿಮೆಯನ್ನ ಜಗತ್ತಿಗೆ ನಾವೆಲ್ಲರೂ ಕೂಡ ಭಾರತದ ಒಳಗಡೆ ದೇಶಕ್ಕಾಗಿ ನಾವೆಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ತಿರಂಗ ಯಾತ್ರೆಯ ಮೂಲಕ ನಾವು ತೋರಿಸಬೇಕಾಗಿತ್ತು. ಅದು ನಾವು ಇವತ್ತು ಕೆಜಿಎಫ್ ಅಲ್ಲಿ ಮಾಡಿ ತೋರಿಸಿದ್ದೇವೆ. ಬಂಧುಗಳೇ, ಗಡಿಯಲ್ಲಿ ಯೋಧರು ನಮಗಾಗಿ ಅನ್ನು ಕಾಯುತ್ತಿದ್ದಾರೆ. ಪ್ರಾಣವ ತ್ಯಾಗ ಮಾಡಿ ದೇಶವನ್ನ ವಿಶ್ವಮಟ್ಟದಲ್ಲಿ ಅಗ್ರಗಣ್ಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ದೇಶದ ಒಳಗಡೆ ಇರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಏನು ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಬಂದಾಗ, ಯಾವುದೇ ಸಂದರ್ಭದಲ್ಲಿ ದೇಶಕ್ಕೆ ಆತಂಕ ಬಂದಾಗ, ದೇಶಕ್ಕೆ ಅಭದ್ರತೆ ಬಂದಾಗ, ದೇಶ ಸಂಕಷ್ಟಕ್ಕೆ ಬಂದಾಗ ನಾವು ಎಲ್ಲವನ್ನು ಮರೆತು ಜಾತಿ, ಧರ್ಮ, ರಾಜಕೀಯ ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗಬೇಕಾಗಿದೆ ಬಂಧುಗಳೇ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನೋಡಿ, ಎಲ್ಲ ಧರ್ಮದವರು ನಾವಿಲ್ಲಿದ್ದೀವಿ, ಎಲ್ಲ ಜಾತಿಯವರು ನಾವಿಲ್ಲಿದ್ದೀವಿ. ಇದಕ್ಕೆ ಕಾರಣ ಏನು? ಆ ಭಾರತ ಮಾತೆ ನಮಗೆ ಕೊಟ್ಟಿರ್ತಕ್ಕಂಥ ಜನ್ಮ, ಆ ಭಾರತ ಮಾತೆಯ ಮಡಿಲಲ್ಲಿ ಜನ್ಮ ಪಡೆದಂತ ನಾವು ಈ ಕರ್ಮಭೂಮಿಯ ಋಣವನ್ನು ತೀರಿಸಬೇಕು. ಅದಕ್ಕಾಗಿ ಈ ತಿರಂಗ ಧ್ವಜವನ್ನು ಹಿಡಿದು ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ದೇಶಕ್ಕಾಗಿ ಸೈನಿಕರೊಂದಿಗೆ ನಾವಿದ್ದೇವೆ, ಈ ದೇಶದ ಪ್ರಧಾನಮಂತ್ರಿಗಳ ಜೊತೆಗೆ ನಾವಿದ್ದೇವೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಸಂಕೇತವನ್ನ, ಸಂದೇಶವನ್ನ ಕೊಡಬೇಕಾಗಿದೆ. ಅದಕ್ಕಾಗಿ ನಾವು ಈ ಯಾತ್ರೆಯನ್ನ ಮಾಡುತ್ತಿದ್ದೇವೆ ಬಂಧುಗಳೇ. ಇದಕ್ಕೆ ಯಾವುದೇ ರಾಜಕೀಯ ಬಣ್ಣವನ್ನು ಕಲ್ಪಿಸುವುದು ಬೇಡ. ನಾವೆಲ್ಲರೂ ಒಂದು, ಮೊದಲು ಭಾರತ ಮಾತೆ, ಆನಂತರ ನಾವೆಲ್ಲರೂ ಅನ್ನುವಂತ ಸಿದ್ಧಾಂತಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇಶದ 140 ಕೋಟಿ ಜನ ನಾವೆಲ್ಲರೂ ಕೂಡ ಇವತ್ತು ತಿರಂಗ ಯಾತ್ರೆಯನ್ನ ಈ ಜಿಲ್ಲೆಯಾದ್ಯಂತ ನಮ್ಮ ಮಾಜಿ ಸಂಸದರಾದಂತಹ ಮುನ್ಸ್ವಾಮಿ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ಚಲಪತಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಅವರೆಲ್ಲರೂ ಏನ್ ಮಾರ್ಗದರ್ಶನ ಮಾಡಿದಾರೋ ಆ ಕೆಲಸವನ್ನು ಒಬ್ಬ ದೇಶದ ಈ ಭಾರತ ಮಾತೆಯ ಮಗನಾಗಿ, ಸೇವಕನಾಗಿ ನಾವು ಕೆಲಸ ಮಾಡಿದ್ದೇವೆ ಅಷ್ಟೇ. ನಾವು ಯಾರಿಗೂ ಮುಖಂಡರಲ್ಲ, ಯಾರಿಗೂ ನಾಯಕರಲ್ಲ. ಇಲ್ಲಿ ಬಂದಿರ್ತಕ್ಕಂಥ 100 ಜನ ಕಾರ್ಯಕರ್ತರು ನಿಮ್ಮ ಮನೆಯ ಮಕ್ಕಳಾಗಿ ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ ಇವತ್ತು. ಅದೇ ರೀತಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಕೂಡ
ಈ ದೇಶದ ಮನೆಯ ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ನಿಮಗೆ ಗೊತ್ತಿದೆ, ಪಹಲ್ಗಾಮಲ್ಲಿ ನಡೆದಂತ ನಕ್ಸಲರ ಹತ್ಯಾಕಾಂಡವನ್ನ ತುಟಿ ಬಿಚ್ಚಿ ಮಾತನಾಡಿದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರು? ಅವರ ಮಾಡಿದ ರೀತಿ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕಂತ ಹೇಳಿ ಮೌನದ ಮೂಲಕ ಕೊಟ್ಟರು. ಏನಾಗಿದೆ? ನಮ್ಮ ಮಿತ್ರ ಬಂದಂತಹ ದೇಶಗಳಿಗೆ ಇವತ್ತು ಪರಿಸ್ಥಿತಿ ಏನಾಗಿದೆ? ತಿನ್ನೋಕೆ ಊಟ ಇಲ್ಲ, ಕುಡಿಯೋಕೆ ನೀರಿಲ್ಲ, ಎಲ್ಲ ದೇಶಗಳು ದಿಗ್ಬಂಧನವಾಗಿವೆ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಯಾರು? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಈ ದೇಶದ ಹೆಚ್ಚಿನ ನಮ್ಮ ಸೈನಿಕರು. ಅದಕ್ಕೆ ನಾವೇನ್ ಮಾಡ್ಬೇಕು? ನಾವೇನು ಹಣ ಕೊಡಬೇಕಾಗಿದ್ದಿಲ್ಲ, ಯುದ್ಧಕ್ಕೆ ಹೋಗಬೇಕಾಗಿದ್ದಿಲ್ಲ, ಏನೂ ಇಲ್ಲ. ಸೈನಿಕರೇ, ನೀವು ನಮ್ಮ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರು, ನಾವು ನಿಮ್ಮ ಜೊತೆಗಿದ್ದೇವೆ, ಮುನ್ನುಗ್ಗಿ ಅನ್ನುವಂತ ಸಂದೇಶವನ್ನು ಒಗ್ಗಟ್ಟಿನಿಂದ ನಾವು ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಷ್ಟೇ ನಮ್ಮದು ಅನ್ನುವಂಥದ್ದನ್ನ ನಾವು ಇವತ್ತು ಈ ಕಾರ್ಯಕ್ರಮದ ಮೂಲಕ ತೀರ್ಮಾನ ಮಾಡಿದ್ದೀವಿ, ಸಂದೇಶವನ್ನು ಕೊಟ್ಟಿದ್ದೀವಿ. ಬಂಧುಗಳೇ, ನೀವೆಲ್ಲರೂ ಕೂಡ ಬಹಳ ಬಿಸಿಲಿನಲ್ಲಿ ಬೆಳಗ್ಗೆಯಿಂದ ಇಲ್ಲಿ ತನಕ ತಿರಂಗ ಯಾತ್ರೆಯಲ್ಲಿ ಭಾರತ ಮಾತೆಯ ಮಕ್ಕಳಾಗಿ, ದೇಶಕ್ಕಾಗಿ, ದೇಶದ ಪ್ರಧಾನಮಂತ್ರಿಗೋಸ್ಕರ, ಈ ದೇಶದ ಸೈನಿಕರಿಗೋಸ್ಕರ ನಿಮ್ಮ ಆತ್ಮಬಲವನ್ನ, ನಿಮ್ಮ ಆತ್ಮಸ್ಥೈರ್ಯವನ್ನ ಎದೆಗುಂದದೆ ನಿಮ್ಮೊಂದಿಗೆ ನಾವಿದ್ದೀವಿ ಅನ್ನುವಂತ ಸಂದೇಶವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಕಾಲೇಜಿನ ನಮ್ಮ ಸಹೋದರ ಸಹೋದರಿಯರು ಮತ್ತೆ ನಿಮಗೆ ವಿದ್ಯಾಭ್ಯಾಸ ಕೊಡುವಂತಹ ಗುರುಗಳಿಗೆ ನಾನು ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಿಂದೆ ಮಾಡ್ತಾ, ಮತ್ತು ಸಾರ್ವಜನಿಕ ಬಂಧುಗಳು, ಮಾಧ್ಯಮದ ಸ್ನೇಹಿತರು, ನಮ್ಮೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಕೆಲಸ ಮಾಡೋದಕ್ಕೆ ಒಂದು ಸ್ಫೂರ್ತಿದಾಯಕವಾದಂತ, ಪ್ರೇರಣಾದಾಯಕವಾದಂತ ಒಂದು ಕಾರ್ಯಕ್ರಮ ಇದಾಗಿದೆ ಬಂಧುಗಳೇ. ಮುಂದಿನ ದಿನಮಾನಗಳಲ್ಲಿ ನಮ್ಮ ನಗರಸಭೆಯ ಸದಸ್ಯರು ಕೂಡ, ನಮ್ಮ ಅಕ್ಕ ತಂಗಿಯರು ಕೂಡ ನಮಗೆ ಇಟ್ಟಿದ್ದಾರೆ. ಇದರಲ್ಲಿ ನಮ್ಮ ನಗರದ ಅಧ್ಯಕ್ಷರಾದಂತಹ ಸುರೇಶ್ ಅವರು, ಗ್ರಾಮಾಂತರ ಅಧ್ಯಕ್ಷರಾದಂತ ನಮ್ಮ ಲಕ್ಷ್ಮೀನಾರಾಯಣ ಶರ್ಮಾ ಅವರು, ಮತ್ತೆ ನಮ್ಮ ಪ್ರಮುಖ ಮುಖಂಡರಾದಂತಹ ಕಮಲ್ನಾಥ್ ಅವರು, ಉಜ್ಜಿನಾಯ್ಡು ಅವರು, ಗಾಂಧಿ ಅವರು, ಕೃಷ್ಣಮೂರ್ತಿ ಅವರು, ಬೆಂಗಳೂರು ಅವರು, ವೆಂಕಟೇಶ್ ಅವರು, ಕಾಂತರಾಮಣ್ಣ ಅವರು, ಇನ್ನು ಅನೇಕ ಬಂಧುಗಳೆಲ್ಲರೂ ಕೂಡ ಈಗೆಲ್ಲರೂ ನಮ್ಮ ಬಾಲಕೃಷ್ಣನ ಜೊತೆ ಆದಿಯಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದ ಹೇಳ್ತೇವೆ. ನಮ್ಮ ಮಾಜಿ ಸಂಸದರು ಆಗಾಗ ನಮ್ಮ ಜೈಲಿದ್ದಾರೆ ಎಲ್ಲಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ನಾನು ಯಾಕೆ ಹೇಳ್ಬೇಕು, ನೀವೇ ಹುಡುಕಿ ಅಂದಾಗ ಅವ್ರು ಅಲ್ಲಿದ್ರು ಕೂಡ ಹತ್ರ ಕರೆದು ಮಾತಾಡ್ತಾ ಇದ್ರು. ಅದಕ್ಕಾಗಿ ಜೈ ಅಂದ್ರೆ ಎಲ್ಲರಿಗೂ ಗೊತ್ತು, ಆಸ್ಪತ್ರೆ ಜೈ ಅನ್ಬೇಕು. ಅದಕ್ಕೆ ಹೆಚ್ಚಾಗಿ ಮಾತಾಡಿದ್ರೆ ಜೈ ಬೋಲೋ ಭಾರತ್ ಮಾತಾ ಕಿ. ಎಲ್ಲರೂ ಕೂಡ ಎಲ್ಲರೂ ಕೇಳ್ಬೇಕು, ಪಾಕಿಸ್ತಾನಕ್ಕೆ ಕೇಳ್ಬೇಕು. ಜೈ ಬೋಲೋ ಭಾರತ್ ಮಾತಾ ಕಿ. ಜೈ ಜವಾನ್, ಜೈ ಜವಾನ್. ಇಂದಿನ ನಾವು ಕೆಜಿಎಫ್ ನಗರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಭಾರತದ ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಬಿಎಸ್ಎಫ್, ಸಿಆರ್ಪಿಎಫ್ ಸೈನಿಕರು ನಮ್ಮ ದೇಶದ ಹೆಣ್ಣುಮಕ್ಕಳ ಸಿಂಧೂರವನ್ನು ಅಳಿಸಿದಂತ ಉಗ್ರಗಾಮಿಗಳನ್ನು, ಅವ್ರದೇ ದೇಶದ ನುಗ್ಗಿ ಉಗ್ರಗಾಮಿಗಳ ಶಿಬಿರಗಳನ್ನ ಧ್ವಂಸ ಮಾಡೋದ್ರ ಮುಖಾಂತರ, ಉಗ್ರಗಾಮಿಗಳನ್ನ ಸಂಹಾರ ಮಾಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಹೆಣ್ಮಕ್ಳ ಸಿಂಧೂರ ಪೆಟ್ಟಿಗೆ ಬಂದ್ರೆ ನಿಮಗೆ ಇದೇ ಗತಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇಡೀ ದೇಶದಾದ್ಯಂತ ಮಾಡೋದ್ರ ಮುಖಾಂತರ ನಮ್ಮ ನರೇಂದ್ರ ಮೋದಿಯವರಿಗೆ, ನಮ್ಮ ರಕ್ಷಣಾ ಸಚಿವರಿಗೆ, ನಮ್ಮ ಸೈನಿಕರಿಗೆ ನಾವು ಇದ್ದೀನಿ ಮುಂದಕ್ಕೆ ಮಹಿಳಾತ್ರಿ ಪಾಕಿಸ್ತಾನದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನಕ್ಕೆ ಒಂದು ಬಿಟ್ಟ ಹೆಜ್ಜೆಯನ್ನು ಇಟ್ಟು ನಾವು ಮುಂಚಿನ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಲಕ್ಷಣೆ ಇರಲ್ಲ ಅಂತ ಹೇಳಿ ನೋಡ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಇಲ್ಲಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ರಾಜಕೀಯ ಪ್ರತಿಯೊಂದು ನಾಗರಿಕರನ್ನು ಕರೆದಿದ್ರಿ. ಸುಮಾರು ತರ ನೀವು ಇಲ್ಲಿ ಬಂದಿದ್ದೀರಿ. ಸಂಪಂಗಿನವರು ಇರ್ಬೋದು, ನಮ್ಮ ಸುರೇಶ್ವರ್ ಇರ್ಬೋದು, ನಮ್ಮ ಶರ್ಮಾ ಅವರು ಇರ್ಬೋದು, ಬುಜ್ಜರ್ ಇರ್ಬೋದು, ಕಮಲ್ ಅವರು ಇರ್ಬೋದು, ಹನುಮಂತರು ಇರ್ಬೋದು, ಜಯ ಇರ್ಬೋದು, ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂ ಶಕ್ತಿ ಸಂಪಂಗಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀರಿ. ನಮ್ಮ
ಪ್ರಕಾಶ್ ಅವರು, ಪತ್ರಕರ್ತರು, ಎಲ್ಲರೂ ನಮ್ಮ ವಿದ್ಯಾರ್ಥಿನಿಯರು, ನಾವು ಈಗಲೇ ತಿಳ್ಕೋಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದೇಶದ ಅಭಿಮಾನ ಬರಬೇಕು, ದೇಶದ ಬಗ್ಗೆ ಗೌರವ ಬರಬೇಕು. ಪಾಕಿಸ್ತಾನದಲ್ಲಿ, ಚೈನಾದಲ್ಲಿ ಯಾರೋ ನಮ್ಮ ಕಣ್ಣಿಗೆ ಬಂದ್ರೆ ಅದನ್ನ ನೋಡ್ಕೊಳ್ಳಕ್ಕೆ ನಮ್ಮ ಸೈನಿಕರಿದ್ದಾರೆ. ಏಜೆಂಟ್ಗಳಂತೆ ಯಾರು ವರ್ತನೆ ಮಾಡ್ತಾ ಇದ್ದಾರೆ ಅವರು ನಾವು ಸದೆಬಡಿಯುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಇವತ್ತು ಸೈನಿಕರ ಬಗ್ಗೆ ನೋಟ್ ಬೀಳಂತವ್ರು, ಸೈನಿಕರು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಂತವ್ರು, ಅವ್ರಿಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಯಾಕಂದ್ರೆ 6ನೇ ತಾರೀಕಿಂದ 13ನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಕ್ಷಣಾ ಮಂತ್ರಿಗಳ ಜೊತೆಲಿ, ರಕ್ಷಣಾ ಪ್ರಮುಖರ ಜೊತೆಲಿ, ಸೈನಿಕರ ಜೊತೆಲಿ ನಿರಂತರವಾಗಿ ಮೀಟಿಂಗ್ ಗಳನ್ನ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ಲಾಮಾಬಾದ್, ಲಾಹೋರ್, ಕರಾಚಿಗೆ ನಮ್ಮ ವಾಯುಸೇನೆಯಿಂದ ದಾಳಿ ಮಾಡೋದ್ರ ಮುಖಾಂತರ ನಮ್ಮ ಕಂಟೆಗೆ ಬಂದ್ರೆ ನೀವಿರಲ್ಲ. ಈಗಾಗಲೇ ನಿಮ್ ತಿನ್ನ ಊಟಕ್ಕೆಲ್ಲ ಭಿಕ್ಷೆ ಮಾಡ್ತಾ ಇದ್ರೆ, ಸಿಂಧು ನದಿಯಿಂದ ನೀರನ್ನು ನಿಲ್ಲಿಸಿ ಹೊಳಕಳಕ್ಕೂ ನೀರಿಂದ ಮಾಡಿದಿರಿ, ಕುಡಿಯಕ್ಕೂ ನೀರಿಂದ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ನೀವೇನ್ ಮಾಡ್ತೀರಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಸೈನಿಕರಿಗೆ ಕೊಟ್ಟಂತ ಫ್ರೀ ಹ್ಯಾಂಡ್, ನೀವು ಮುನ್ನುಗ್ಗಿ ನೀವು ಇಷ್ಟವನ್ನು ಮಾಡಬೇಕು ಪಾಕಿಸ್ತಾನ ಅಂತ ಹೇಳಿದಾಗ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು, ಅವರ ಸೈನಿಕ ಮುಖ್ಯಸ್ಥರು ಎಲ್ಲರೂ ಅಂಜುಲಾಸಿ ಬೇಡ್ಕೊಂಡು ದಯವಿಟ್ಟು